ಈ ತೆರಿಗೆ ಗಲಾಟೆ ಇನ್ನೊಂದು ಹಂತ ತಲುಪಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭಿಕ್ಷುಕನಿಗೆ ಹೋಲಿಸಿ ಮಾಜಿ ಸಿಎಂ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಅಮ್ಮ ತಾಯಿ ಭಿಕ್ಷೆ ಅಂತ ಕೇಳೋ ಸ್ಟೇಜಿಗೆ ಬಂದ್ಬಿಟ್ಟಿದ್ದಾರೆ ಇವರು ಮುಖ್ಯಮಂತ್ರಿ. ದಯನೀಯ ಸ್ಥಿತಿ, ಯಾಕೆ ಬಂತು ಇಂಥ ಸ್ಥಿತಿ ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದು ರಾಜ್ಯದ ಜನತೆಗೆ ಮಾಡಿದ ಅವಮಾನ, ಇದು ಸಿಎಂಗೆ ಶೋಭೆ ತರಲ್ಲ ಅಂತೆಲ್ಲ ಅವರು ಹೇಳಿದ್ದಾರೆ. ಆಯ್ಸಿ ಇನ್ನು SC STಗೆ ಮೀಸಲಿಟ್ಟಿರುವ ಹಣದಲ್ಲಿ 11,144 ಕೋಟಿನ ಗ್ಯಾರಂಟಿಗಳಿಗೋಸ್ಕರ ಬಳಸ್ಕೊಡೋದನ್ನ ರಾಜ್ಯ ಸರ್ಕಾರನೇ ಒಪ್ಪಿದೆ. ಅಕ್ಷಮ್ಯ ಅಪರಾಧ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಗ್ಯಾರಂಟಿಗೆ ನೀವು ಪ್ರಕಟ ಮಾಡಿದ್ದಕ್ಕೆ SC STಗೆ ಬೇರೆ ಯಾವುದಾದ್ರು ಸರ್ಕಾರನೋ ಯಾರು ಮಾಡಿದ್ದಿದ್ರೆ ಇದಕ್ಕೆ ಎಷ್ಟು ಗಲಾಟೆ ಎಬ್ಬಿಸ್ತಿದ್ರಿ ಎಲ್ಲರೂ. ಆಲ್ ರೈಟ್, ರಾಜಕಾರಣ ಬಿಟ್ಬಿಡೋಣ. ಇವನ್ ನಾವು ದಲಿತ ಸಂಘಟನೆಗಳು ಕೂಡ ಯಾತಕ್ಕೆ ಸುಮ್ಮನಿದ್ದೀರಿ? ಅದು 11,000 ಕೋಟಿ ಈ ದುಡ್ಡು ಅಲ್ಲಿಂದಲೇ ಮೂವ್ ಆಗುತ್ತೆ. ಅದನ್ನೇ ನೆನ್ನೆ ನಾ ಹೇಳಿದ್ದು, ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಕಾಮನ್ ಪೋಲ್ ಫಂಡ್ಗೆ ದುಡ್ಡು ಬಂದಾಗ ಎಲ್ಲಿ ಹೋಗುತ್ತೆ ಅಂತ ಹೆಂಗೆ ಕಂಡುಹಿಡಿಯೋಣ ಅಂತ ಇದನ್ನೇ ಹೇಳಿದ್ದು ನಾನು. ಹಾಗಾಗಿ ಇದು ಅಷ್ಟೇ ಅಕ್ಷಮ್ಯ ಅಪರಾಧ. ಇದನ್ನು ಒಪ್ಪಿ ಸಹಿಸಿಕೊಂಡು ದಿ ಸೋ ಕಾಲ್ಡ್ ದಲಿತ ಲೀಡರ್ಗಳೆಲ್ಲರೂ ಅಥವಾ ಸಂಘಟನೆಗಳು ಹೇಗಿರ್ತೀರಿ? ಯಾಕೆ ಅದು ಡೈವರ್ಟ್ ಆಗಬೇಕು? ಆಗಬಾರ್ದು. ಇಟ್ಸ್ ಅ ಬ್ಯಾಡ್ ಮಿಸ್ಟೇಕ್ ಬೈ ಲಾ. ನೀವು ಫಂಡನ್ನು ಡೈವರ್ಟ್ ಮಾಡೋದು ಆ ಥರ. ಎಸ್, ಕುಮಾರಸ್ವಾಮಿ ಹೇಳಿಕೆ ರಾಜ್ಯದ ಗೌರವವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಬಡವರು ಹಸುವಿನಿಂದ ಮನೆಗಳ ಮುಂದೆ ರಾತ್ರಿ ಮನೇಲಿ ಊಟ ಆಗಿ ಉಳಿದಿರ್ತಕ್ಕಂಥದ್ದನ್ನ ಪಡಿಲಿಕ್ಕೆ ಹೋಗ್ತಕ್ಕಂಥ ಕೆಲವರು ವರ್ಗದ ಜನ ಅಮ್ಮ ತಾಯಿ ಏನಾದ್ರೂ ಕೊಡಿ ತಾಯಿ, ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಅಮ್ಮ ತಾಯಿ ಅಂತ ಹೇಳಿ ದೈನೇಸಿ ತರ ಬೇಡ್ತಕ್ಕಂಥ ಸಿಚುವೇಶನ್ ಯಾತಿಗೆ ತಂದ್ಕೊಂಡಿದ್ದೀರಿ ಈ ರಾಜ್ಯದ ಸರ್ಕಾರವನ್ನ? ನೋ, ರಾಂಗ್. ಅದು ಅಸೆಸ್ಮೆಂಟ್ ಅವ್ರದ್ದು. ಹೇಗೆ ಭಿಕ್ಷುಕರಾಗ್ತಾರೆ ಮುಖ್ಯಮಂತ್ರಿಗಳು? ಹೇಗಾಗ್ತಾರೆ? ಕೇಳಿದ್ದಾರೆ, ನನಗೆ ಬರಬೇಕು ಅಂತ ಹೇಳಿದ್ದಾರೆ. ಭಿಕ್ಷುಕರು ಹೆಂಗಾಗ್ತಾರೆ? ಓಕೆ, ಮನೆ ಮುಂದೆ ಬರುವ ಭಿಕ್ಷುಕ ಹಕ್ಕಿಲ್ಲ ಅವನಿಗೆ. ಕೇಳ್ಬೋದು ಅವನು, ಪಾಪ ನನಗೆ ಹೊಟ್ಟೆ ಹಸ್ತಿದೆ ಅಂತ ಕೇಳ್ಬೋದು ಅವನು. ಕೊಟ್ಟರು ಕೊಡ್ಬೋದು, ಬಿಟ್ಟರು ಬಿಡ್ಬೋದು. ಅದು ನಮ್ಮ ಕಡೆಯಲ್ಲಿದೆ. ಪ್ರಯತ್ನ ಆಗಬೇಕಾ? ಅಲ್ಲ, ನಮ್ಮ ಕಡೆಯಲ್ಲಿದೆ. ನಾವು ಕೊಟ್ಟರು ಕೊಡ್ಬೋದು, ಬಿಟ್ಟರು ಬಿಡ್ಬೋದು. ಅವನಿಗೆ ದಾನ ರೂಪದಲ್ಲಿ ಏನು ಬೇಕಾದ್ರೂ ಕೊಟ್ಟರು ಕೊಡ್ಬೋದು, ಬಿಟ್ಟರು ಬಿಡ್ಬೋದು. ಅದು ನಮ್ಮ ಇಷ್ಟ. ಇದಾಗಲ್ಲ. ಇದರಲ್ಲಿ ಒಂದಿಷ್ಟು ಹಣ ನಮಗೆ ಬರಬೇಕಿದೆ. ಇಲ್ಲ ಅಂತ ಹಿಂಗೆ ಇವ್ರು ಕೇಳ್ತಿರೋದೆಲ್ಲ ಅಲ್ಲ, ಒಪ್ಕೋತೀನಿ ಬೇಕಾರೆ. ಓಕೆ, ಈ ಕೇಳೋ ಪರಿಸ್ಥಿತಿಗೆ ಗ್ಯಾರಂಟಿನೂ ನಮ್ಮನ್ನು ತಂದಿದೆ ಅನ್ನೋದನ್ನು ನಾವು ಒಪ್ಕೋತೀನಿ. ಹಂಗಾರೆ ತಂದಿದೆ ಅಂದ್ಬಿಟ್ಟು ಕೇಳಬಾರ್ದು ಅಂತ ಎಲ್ಲಿದೆ? ಸಿಗಬೇಕಾದಂತಹ ಮತ್ತೆ ಎಕ್ಸಾಕ್ಟ್ಲಿ ಯಾಕೆ ಕೇಳಬಾರ್ದು? ಆ ಕೇಳುವುದು ಭಿಕ್ಷೆ ಹೇಗಾದೀತು? ಹೇಗಾಗತ್ತೆ? ರಾಜ್ಯದಕ್ಕೆ ಅವಮಾನ ಆಗ್ತಾ ಇದೆ, ಅವ್ರ ಅಮ್ಮ ತಾಯಿ ತರ ಭಿಕ್ಷೆ ಕೇಳ್ತಿದ್ದಾರೆ ಅನ್ನೋದಿದ್ರೆ ನೋ ಸರ್. ಆಕ್ಚುಲಿ ನಾವು ಅದನ್ನು ಒಬ್ಬ ಮುಖ್ಯಮಂತ್ರಿಗೆ ಹೇಳುವುದು, ಅದು ನಮ್ಮ ರಾಜ್ಯಕ್ಕೆ ನಾವೇ ಮಾಡ್ಕೊಳ್ಳೋ ಅವಮಾನ ಕೂಡ. ಹೇಗೆ ಸಾಧ್ಯ? ಭಿಕ್ಷೆ ನರೇಂದ್ರ ಮೋದಿನೋ ಅಥವಾ ಕೇಂದ್ರ ಸರ್ಕಾರವೋ ದೇವರಲ್ಲ. ಯಾಕೆ ಕೇಳಬೇಕು? ಕೇಳಿದ್ದೆಲ್ಲ ಸರಿ ಇಲ್ಲ, ನಾನು ಒಪ್ಕೋತೀನಿ. ಕೆಲವೆಲ್ಲ ಅದ್ರಲ್ಲಿ ಕೆಲವು ಅವ್ರ ಕ್ಯಾಲ್ಕುಲೇಷನ್ಸ್ ಆರ್ ನಾಟ್ ಕರೆಕ್ಟ್ ನಮ್ಮ ಸ್ಟೇಟಲ್ಲಿ. ನಾವು ಒಪ್ಕೋತೀನಿ ಬೇಕಾರೆ. ಮತ್ತೆ ನನಗೆ ಈ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂದಾಗ ಹಂಗೆ ಕ್ವಿಡ್ ಪ್ರೋಕೋ ಆಗಲ್ಲ ಇದು ಅಂತ ನಾನು ಭಾಳ ಸರಿ ಹೇಳಿದ್ದೀನಿ. ಬಟ್ ಕೆಲವು ದುಡ್ಡು ಬರಬೇಕಲ್ಲ. ಭದ್ರಾ ದಂಡೆದಿಗೆ ಯಾಕೆ ಬರಬಾರ್ದು ಹೇಳಿ ಯಾರು ಒಬ್ಬರು ನನಗೆ? ಯಾಕೆ ಬರಬಾರ್ದು ಆ ದುಡ್ಡು? ವಾಯ್? ಮತ್ತೆ ನನಗಿಂತ ಕಡಿಮೆ ದುಡ್ಡನ್ನು ತಂದು ಕೊಡುವಂಥ ಗುಜರಾತ್ಗೆ ನನ್ನಷ್ಟೇ ಹಿಂದುಳಿದ ರಾಜ್ಯ ಅಂತ ಪರಿಗಣಿಸಿ ಹೆಚ್ಚಿನ ದುಡ್ಡು ಯಾಕೆ ಕೊಟ್ರಿ ಅಂತ ಹೇಳಿ ಯಾರೊಬ್ಬರು ಹೇಳಬೇಕಲ್ಲ. ಈ ಪ್ರಶ್ನೆಗಳು ಬೇರೆ. ಅದರ ಹಿಂದಿರುವ ರಾಜಕಾರಣವನ್ನು ನೀವು ಚಾಲೆಂಜ್ ಮಾಡಿಸೋದು ಬೇರೆ. ನನಗೇನು ತಪ್ಪಲ್ಲ ಅನ್ಸಲ್ಲ. ಭಿಕ್ಷುಕ ಅಂತ ಅನ್ಲಿಕ್ಕೆ ಬರಲ್ಲ. ಯಾಕಂತಿದ್ದೀರಿ? ನಂಗೆ ಅರ್ಥ ಆಗ್ತಿಲ್ಲ. ಪ್ರಶ್ನೆನೇ ಬರಬಾರ್ದು. ನೋ, ಈಗ ಸ್ಟೇಟಲ್ಲಿ ಒಂದು ಹೇಳ್ತೀನಿ ಪಿಕ್ಚರ್ನ ಬೇಕಾದ್ರೆ ಸುಮ್ಮನೆ ಉದಾಹರಣೆಗೆ. ಹೇಗದು ಕೆಲವೊಮ್ಮೆ ನಮ್ಮ ತೆರಿಗೆ ನಮ್ಮ ಹಕ್ಕು ಆಗಲ್ಲ ಅನ್ನೋಕ್ಕೊಂದು ಉದಾಹರಣೆ ಕೊಡ್ತೀನಿ. ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ ಬೆಂಗಳೂರಿನಲ್ಲಿದೆ ಅಂತ ಇಟ್ಕೊಳ್ಳಿ. ಒಂದು 2 ಲಕ್ಷ ಕೋಟಿ 1 ಲಕ್ಷ ಕೋಟಿ ವ್ಯವಹಾರವನ್ನು ಮಾಡ್ತಿರ್ತಾರೆ. ಈ ವ್ಯವಹಾರ ಪ್ರಪಂಚವ್ಯಾಪಿ ಅಥವಾ ಭಾರತ ವ್ಯಾಪಿ ನಡೀತಾ ಇರುತ್ತೆ. ಬಟ್ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಲ್ಲಿದ್ದಾಗ ಎವ್ರಿಥಿಂಗ್ ವಿಲ್ ಬಿ ಬಿಲ್ಡ್ ಹಿಯರ್, ಇಲ್ಲಾಗ್ತಿರುತ್ತೆ. ಸೊ ನ್ಯಾಚುರಲಿ ಆದಾಯ ಇಲ್ಲಿಂದ ರಿಫ್ಲೆಕ್ಟ್ ಆದಾಗ ಅದರದ್ದು ಟ್ಯಾಕ್ಸೇಷನ್ ಪಾಲಿಸಿನಲ್ಲಿ ಆದಾಯ ಇಲ್ಲಿಂದಾನೇ ಪೇ ಆಗುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ನಮಗೆ ವಾಪಸ್ ಒಳಗೆ ಬರಬೇಕಾಗತ್ತೆ. ಓಕೆ, ಹಾಗೆ ನೆರೆಯ ರಾಜ್ಯದಲ್ಲಿ ಯಾವುದೋ ಒಂದು ಕೈಗಾರಿಕೆ ಇದೆ ಅಂತ ಇಟ್ಕೊಳ್ಳಿ. ನನಗೆ ಗೊತ್ತಿದೆ ಯಾವುದು ಅಂತಾನು.
ಅದರ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಲ್ಲಿ ಇರುತ್ತೆ, ಅವ್ರು ಇಲ್ಲಿಂದ ಮಾಡ್ತಿರ್ತಾರೆ. ಓಕೆ. ಹಾಗಾಗಿ ಭಾರತವ್ಯಾಪಿ ಆಗಿದ್ದಕ್ಕೆ ತೆರಿಗೆ ಇಲ್ಲಿಂದ ಪಾವತಿ ಆದಾಗ ನನ್ನ ತೆರಿಗೆ ನನ್ನ ಕೂತಿರ ಅಲ್ಲಿಯವರು ಕೊಟ್ಟಿರುತ್ತಾನೆ ಅವಾಗ, ಹಂಗಾಗಲ್ಲ. ಆದರೆ ಪರ್ಫಾರ್ಮಿಂಗ್ ರಾಜ್ಯಗಳಾದಂಥ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ನಮ್ಮಗಳಿಗೆ ಎನ್ಕರೇಜ್ ಮಾಡೋಕ್ಕೆ ಏನಾದ್ರು ಮಾಡಬೇಕು ಕೇಂದ್ರ ಸರ್ಕಾರನೇ ಹೊರತು ನಮ್ಮನ್ನು ಡಿಸ್ಕರೇಜ್ ಮಾಡೋದು ಅಲ್ಲ ಅನ್ನೋದು ನಮ್ಮ ವಾದ. ತೆರಿಗೆ ನಮ್ಮನ್ನು ಎನ್ಕರೇಜ್ ಮಾಡೋ ಹಂಗೆ ಮಾಡ್ಬೇಕು ನೀವು. ಅದು ಬಿಟ್ಟು ಹಿಂದುಳಿದವ್ರು ಕೊಡ್ತಾ ಇದ್ದೀವಿ, ಹಿಂದುಳಿದವ್ರು ಕೊಡಿ, ಬಟ್ ನಮ್ಮನ್ನು ತುಳಿಬಾರ್ದು ಅನ್ನೋದಷ್ಟೇ ನಮ್ಮ ವಾದ. ಹಾಗಾಗಿ ಅದರಲ್ಲಿ ಭಿಕ್ಷುಕತನ ಬರಲ್ಲ. ಐ ಡೋಂಟ್ ಸಿ ಚೀಫ್ ಮಿನಿಸ್ಟರ್ ಆಸ್ ಎ ಬೆಗ್ಗರ್. ವೈ ನೋ ಅಂತ ನನಗನ್ಸೋದಪ್ಪ. ಅದು ಅವಮಾನನೂ ಅಲ್ಲ. ರಾಜ್ಯದಲ್ಲಿ ಧರ್ಮ ದಂಗಲ್ ಮುಂದುವರೆದಿದೆ. ನ್ಯಾಯಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಹಕ್ಕುಗೋಸ್ಕರ ಭಿಕ್ಷೆಯನ್ನ ಕೇಳಿದ್ರೆ ಹೆಮ್ಮೆಯಿಂದ ಕೇಳ್ರಿ ಭಿಕ್ಷೆನ, ತಪ್ಪೇನೂ ಇಲ್ಲ. ಅದರಲ್ಲಿ ನಾಚಿಕೆಯಿಂದ ಕೇಳಬೇಕಾಗಿಲ್ಲ. ಆಗ ಅಯೋಧ್ಯಧಾಮ ರೈಲಿನಲ್ಲಿ ರಾಮನೂರಿನಿಂದ ಮರಳುತ್ತಾ ಇದ್ದ ಭಕ್ತರು ಮತ್ತು 3 ಮುಸ್ಲಿಮರ ಮಧ್ಯೆ ಹೊಸಪೇಟೆ ರೈಲು ನಿಲ್ದಾಣದಲ್ಲಿ ಗಲಾಟೆ ಆಗಿದೆ. 8:20 ಸಂದರ್ಭ ನಿನ್ನೆ ರಾತ್ರಿ ಹೊಸಪೇಟೆ ನಿಲ್ದಾಣಕ್ಕೆ ಅಯೋಧ್ಯಧಾಮ್ ರೈಲು ಬಂತು. ಇದೇ ಸಂದರ್ಭದಲ್ಲಿ ಪಕ್ಕದ ಹಾಡಿಯ ಮೇಲೆ ಗುಂತಕಲ್ಗೆ ತೆರಳಲು ರೈಲು ರೆಡಿಯಾಗಿತ್ತು. 3 ಮುಸ್ಲಿಮರು ಗುಂತಕಲ್ ರೈಲು ಹಿಡಿಯೋಕೆ ಅಯೋಧ್ಯಧಾಮ್ ರೈಲಿನ ಸ್ಲೀಪರ್ ಬೋಗಿ ಒಳಗಿನಿಂದ ಹೋಗಕ್ಕೆ ಪ್ರಯತ್ನ ಮಾಡಿದ್ರು. ಇದಕ್ಕೆ ಅಯೋಧ್ಯಧಾಮ್ ರೈಲಿನಲ್ಲಿದ್ದ ರಾಮ ಭಕ್ತರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಮಾತಿಗೆ ಮಾತು ಬೆಳೆತು, ಗಲಾಟೆ ಆಯಿತು. ರೈಲಿಗೆ ಬೆಂಕಿ ಹಾಕ್ತೀವಿ ಅಂತ ಪುಂಡನೊಬ್ಬ ಈ ಸಂದರ್ಭದಲ್ಲಿ ಧಮಕಿ ಕೂಡ ಹಾಕ್ದ. ಸೊ ಈ ಹಾಂ ಸರ್, ಅದು 3 ಆರೋಪ ಇದೆ. ಸೊ ಆದರೆ ಈಗ ಈ 3 ರೈಲ್ವೆ ಪೊಲೀಸರು ಹಿಡಿದುಕೊಟ್ರೆ ಬಿಟ್ಟು ಕಳಿಸಿದ್ದಾರೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸಿ ಹೊಸಪೇಟೆ ನಿಲ್ದಾಣದಲ್ಲಿ ರಾಮಭಕ್ತರು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಮುನ್ನ ಎಸ್ಪಿ ಸ್ಥಳಕ್ಕಾಗಮಿಸಿ ರೈಲು ಮುಂದೆ ಹೋಗಲು ಅನುವು ಮಾಡಿಕೊಟ್ರು. ಹೊಸಪೇಟೆ ರಾತ್ರಿ 8:20ಕ್ಕೆ ಬಂದಿದ್ದಂತಹ ರೈಲು 2 ಗಂಟೆ ತಡವಾಗಿ 10 ಗಂಟೆಗೆ ಹೋಯಿತು. ಕಿಡಿಗೇಡಿಗಳ ವಿರುದ್ಧ ತಡರಾತ್ರಿಯ ಬಳ್ಳಾರಿಯಲ್ಲಿ ಎಫ್ಐಆರ್ ಕೂಡ ಆಯಿತು. ತಕ್ಷಣವೇ ಕಾರ್ಯಾಚರಣೆ ನಡೆಸಿ ಪೊಲೀಸರು ಗದಗ ಬಳಿಯ ಶೇಖ್ ಸಾಬ್ ಎಂಬಾತನನ್ನ ಬಂಧನಕ್ಕೆ ಒಳಪಡಿಸಿದ್ರು, ವಿಚಾರಣೆಯನ್ನು ನಡೆಸಿದ್ದಾರೆ. ಈತ ರೈಲ್ವೆ ಇಲಾಖೆಯ ಸಿ ದರ್ಜೆ ನೌಕರ ಅಂತಾನೂ ಕೂಡ ಗೊತ್ತಾಗಿದೆ. ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಾನೆ. ಗುಂತಕಲ್ಗೆ ತೆರಳ್ತಾ ಇದ್ದ ಅಂತ ತಿಳಿದು ಬಂದಿದೆ. ಉಳಿದವರ ಪತ್ತೆಗೆ ಬಲೆ ಬೀಸಿದ್ದಾರೆ. ಆದರೆ ಗಲಾಟೆ ಆಗಿಲ್ಲ ಅನ್ನೋ ಅರ್ಥದಲ್ಲಿ ರೈಲ್ವೆ ಅಧಿಕಾರಿಗಳು ಹೇಳ್ತಿದ್ದಾರೆ. ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದ್ದು ರಾವಣ, ಆದರೆ ಸುಟ್ಟಿದ್ದು ಮಾತ್ರ ಲಂಕೆ. ನೀವು ಇವತ್ತಿನ ದಿನ ರೈಲಿಗೆ ಬೆಂಕಿ ಹಚ್ಚೋದಕ್ಕೆ ಕಳಿಸಿದ್ರೆ ಅದು ನಿಮ್ಮ ಇವತ್ತಿನ ಅಂತ್ಯ ಅಂತ ತಿಳ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಹಿಂದೂ ಸಮಾಜ ಅಂತ್ಯ ಅಲ್ಲ, ಅದು ನಿಮ್ಮ ಅಂತ್ಯ ಅಂತ ತಿಳ್ಕೊಳ್ಳಿ. ನೀವು ಹಿಂದೂ ಸಮಾಜ ಜಾಗೃತವಾಗಿದೆ. ಆಲ್ ರೈಟ್. ಇದಕ್ಕೆ ಸಹಜವಾಗಿ ಪ್ರತಿಪಕ್ಷಗಳು ಎಲ್ಲ ದೊಡ್ಡ ದೊಡ್ಡ ತಮ್ಮ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಹೀಗೆ ಕಾಂಗ್ರೆಸ್ ಮತ್ತು ತುಷ್ಟೀಕರಣದ ಪಾರ್ಟಿ ಅಂತ ಈ ರೀತಿ ಪಾರ್ಟಿಗಳು ಕಾಂಗ್ರೆಸ್ ಸರ್ಕಾರ ಐತಿ ಏನು ಮಾಡಿದ್ರು ನಡೀತದ ಅನ್ನುವಂಥ ಒಂದು ಮಾನಸಿಕತೆ ಒಳಗೆ ಅವ್ರು ಇರೋದ್ರಿಂದ ಆ ಥರ ಯಾರು ಮಾಡ್ಯಾರ ಅವ್ರನ್ನ ಹಿಡಿದು ಒಳಗೆ ಹಾಕ್ಬೇಕು ಮತ್ತು ಸರ್ಕಾರ ಕಟ್ಟುನಿಟ್ಟಿನ. ಸೊ ನೌ ದ ಕ್ವಶನ್ ಈಸ್, ಅವನು ಯಾವನಾದರೂ ಕೋತಿ ಥರ ಬೆಂಕಿ ಪಿಂಕಿ ಅಂತ ಮಾತಾಡಿದರೆ ಮೂತಿಗೆ ಹೊಡಿಬೇಕು ಅವನಿಗೆ, ಒಪ್ಕೋತೀನಿ. ಬಟ್ ಒಂದು ಹೇಳುತ್ತಿದ್ದಾರೆ, ರೈಲ್ವೇನಲ್ಲಿ ಉದ್ಯೋಗಿಗಳು ಮತ್ತು ದಿನನಿತ್ಯ ಸಂಚರಿಸುವವರು, ದಿನ ಟ್ರಾವೆಲ್ ಮಾಡೋರು ಇರ್ತಾರೆ, ಅವರು ರೈಲ್ವೆ ಉದ್ಯೋಗಿಗಳಷ್ಟೇ ಪಂಟ್ರುಗಳಾಗ್ಬಿಟ್ಟಿರ್ತಾರೆ. ಅವರು ಆ ಕಡೆ ಇರೋ ರೈಲಿಗೆ ಈ ಕಡೆ ಪ್ಲಾಟ್ಫಾರ್ಮಿಂದ ಮಧ್ಯ ಒಂದು ರೈಲಿಂದ ತೂರಿಕೊಂಡು ಹೋಗಿ ಆ ರೈಲು ಹತ್ತುವುದು ಸಾಮಾನ್ಯ, ಹೊಸದೇನಲ್ಲ. ನಮ್ಗೆ ಆ ಇಲಾಖೆ ಬಗ್ಗೆ ಒಂದಷ್ಟು ಜ್ಞಾನ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಅದು ತೀರ ಸಾಮಾನ್ಯ. ಅವ್ರು ಪೂರ್ತಿ ಲೆಂತ್ ಆಫ್ ದ ಟ್ರೈನ್ ಹೋಗಿ ಫುಟ್ ಓವರ್ ಬ್ರಿಡ್ಜ್ಗೆ ಹೋಗ್ಬಿಟ್ಟು ಬ್ರಿಡ್ಜಿಂದ ಕ್ರಾಸ್ ಮಾಡಿ ಆ ಪ್ಲಾಟ್ಫಾರ್ಮ್ಗೆ ಹೋಗಲ್ಲ. ಇಲ್ಲಿ ಟಂಗ್ ಅಂತ ಹತ್ತಿ ಅಲ್ಲಿ ಟಂಗ್ ಅಂತ ಇಳಿದು ಅಲ್ಲಿ ಮಧ್ಯೆ ವಾಟರಿಂಗ್ ಪೈಪ್ ಬಂದಿದ್ರೆ ಆ ಪೈಪನ್ನು ಹಾರಿ ಆ ಕಡೆ ಟ್ರೈನ್ ಹತ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟು ಚೆನ್ನಾಗಿ ಅವ್ರಿಗೆ ಗೊತ್ತು. ದ್ಯಾಟ್ ಇಸ್ ಹೌ. ಬಟ್ ಅವನೇನಾದರೂ ಅವಿವೇಕಿ, ಉಡಾಫೆ ಮತ್ತು ದಿಮಾಕಿನಿಂದ ಬೆಂಕಿ ವಿಚಾರ ಮಾತಾಡಿದ್ರೆ ಮೊಖಕ್ಕೆ ಹಾಕಿ ಬೇಡ ಅಂದವ್ರು ಯಾರು? ಆ ರೀತಿ ಮಾತುಗಳು ಸರಿಯಲ್ಲ. ಕೈಗಾರಿಕೆ, ಎಸ್, ಕೈಗಾರಿಕೆಗಳಲ್ಲಿ ಎಷ್ಟು ಕನ್ನಡಿಗರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಯ ನಾಮಫಲಕ ಅಳವಡಿಸಬೇಕು ಅಂತ ನಿಯಮ ತರ್ತೀವಿ ಅಂತ ಪರಿಷತ್ಗೆ ಸಾಕ್ಷಿಯಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಶಿವರಾಜ್ ತಂಗಡಗಿ ಅವರು ಹೇಳಿಕೆ ಕೊಟ್ಟರು. ಆದರೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವ್ಯತಿರಿಕ್ತ ಹೇಳಿಕೆ ಕೊಟ್ಟಿದ್ದಾರೆ. ಹೊಸ ನಿಯಮದಂತೆ ಕನ್ನಡ ನಾಮಫಲಕ ಅಳವಡಿಸಬೇಕು ಎಂಬುದಕ್ಕೆ ನಮ್ಮ ಉದ್ದೇಶ ಆಗಿದೆ, ಆದರೆ ಉದ್ಯೋಗಿ ವಿಚಾರದಲ್ಲಿ ಹೇಳಿಕೆಗಳು ಬೇಕಿಲ್ಲ ಅಂದಿದ್ದಾರೆ. ಫಸ್ಟ್ ಆಫ್ ಆಲ್
ಅದಿನ್ನೂ ಆಗಿಲ್ಲ. ಯಾರದ್ದೋ ಪ್ರಸ್ತಾಪ, ಯಾರದ್ದೋ ಹೇಳಿಕೆ. ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಲಾ. ತುಂಬ ಜನ ಅದನ್ನು ಕಾನೂನು ಆಗೋಗಿದೆ ಅನ್ನೋ ಥರ ಮಾತಾಡ್ತಿದ್ದಾರೆ. ಓಕೆ, ಇದಕ್ಕೆ ತಂದು ಕೆಲವರು ಬೋರ್ಡನ್ನು ಸೇರ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ. ಮುಖಾಮುಖಿ ನೋಡದೆ ವಿರೋಧ ಮಾಡ್ತೀವಿ ಬೋರ್ಡ್ಗೆ ಸೇರ್ಸಕ್ಕೆ ಟ್ರೈ ಮಾಡಿದ್ರೆ. ಅದರ ಅವಶ್ಯಕತೆ ನೆನ್ಪಿಟ್ಕೊಳ್ಳಿ, ಬೋರ್ಡ್ ಹಾಕಬೇಕು ಅಂದರೆ ಹಾಕಬೇಕಷ್ಟೇ. ಈ ನೇಮ್ದಿದೆಯಲ್ಲ, Yes, ಈ ಪ್ರಸ್ತಾಪ ಯಾಕೆ ಬಂದಿದೆ ಅಂತಲೇ ನಂಗೆ ಅರ್ಥವಾಗ್ತಿಲ್ಲ. ನೇಮ್ ಹಾಕೊಂಡು ಮಾಡೋದೇನು ನೀವು? ಕನ್ನಡಿಗರಿಗೆ ಉದ್ಯೋಗ ಸಿಗ್ಲಿ, ಕಮ್ಮಿ ಆಗ್ತಾ ಇದೆ. ಬೋರ್ಡ್ ಹಾಕಿಬಿಟ್ರೆ ಉದ್ಯೋಗ ಸಿಕ್ಕತ್ತೆ ಗೊತ್ತಾಗ್ಬಿಡುತ್ತಾ ನಿಮಗೆ? ಅದ್ರ ಬದಲು ಕನ್ನಡ ಕಾವಲು ಪಡೆನೋ ಇದೊಂದು ಪಡೆನೋ ಮತ್ತೊಂದು ಅಥವಾ ಲೇಬರ್ ಡಿಪಾರ್ಟ್ಮೆಂಟ್ ಸೈಡಿಂದಾನೋ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ ಅಂತ ಉತ್ತರ ತರಿಸ್ಕೊಳ್ಳಿ. ಅಲ್ಲೇ ಸಿಕ್ಬಿಡುತ್ತೆ. ಬೋರ್ಡ್ ಇಟ್ಕೊಂಡು ಏನು ಮಾಡ್ತೀರಿ? ಎಷ್ಟು ಜನ ಡಿ ಸಿ ಆಫೀಸಲ್ಲಿ ಚೇಂಬರ್ ಒಳಗೆ ಹೋದಾಗ ಹಿಂದ್ಗಡೆ ತಲೆಯಿಂದಿರೋ ಬೋರ್ಡ್ ಓದಿದ್ದೀರಪ್ಪ? ಅಲ್ಲಿ ಹಾಕಿರ್ತಾರೆ 1952 ಇಂದ ಡಿ ಸಿ ಯಾರ್ಯಾರಾಗಿದ್ದಾರೆ ಇಲ್ಲಿದೆ. ಎಷ್ಟು ಜನ ಓದಿದ್ದೀರಿ ಆ ಬೋರ್ಡ್ನ? ಹಾಗೆ ಇದು ಬೋರ್ಡ್. ಓಕೆ, ವೆರಾಸ್ ಕನ್ನಡದ ಬೋರ್ಡ್ ಹಾಕೋ ವಿಚಾರ ಇದೆಯಲ್ಲ, ಅದಕ್ಕೆ ಖ್ಯಾತೆ ತೆಗೆದ್ರೆ ಒಪ್ಪಲ್ಲ. ಅದರದ ಮುಂದೆ ಆಗೋ ಅನಾಹುತನ ಅನುಭವಿಸ್ಬೇಕು ಅಂತ ಹೇಳ್ತೀವಿ. ನಿಯಮ ಪಾಲಿಸ